ಹಲೋ ಸ್ಟೂಡೆಂಟ್, ಹಿಸ್ಟ್ರಿ ಸಬ್ಜೆಕ್ಟಲ್ಲಿ ನಾವು ಚಾಪ್ಟರ್ ನಂಬರ್ 1 ಇಂಟ್ರೊಡಕ್ಷನ್ ಈ ಒಂದು ಚಾಪ್ಟರಲ್ಲಿ ನೆಕ್ಸ್ಟ್ ಟಾಪಿಕ್ ಸೋರ್ಸಸ್ ಆಫ್ ಇಂಡಿಯನ್ ಹಿಸ್ಟ್ರಿ ಅಥವಾ ಭಾರತದ ಇತಿಹಾಸದ ಮೂಲಾಧಾರಗಳು ಇದರ ಬಗ್ಗೆ ಅಧ್ಯಯನವನ್ನು ನಡೆಸಲಿದ್ದೇವೆ. ಈ ಸೋರ್ಸಸ್ ಆಫ್ ಇಂಡಿಯನ್ ಹಿಸ್ಟ್ರಿ ಅಥವಾ ಭಾರತದ ಇತಿಹಾಸದ ಮೂಲಾಧಾರಗಳು ಅಂದರೆ ಇತಿಹಾಸವು ಇತಿಹಾಸ ಪೂರ್ವಕಾಲ ಮತ್ತು ಇತಿಹಾಸ ಕಾಲ ಅಂತ ಇತಿಹಾಸವನ್ನು ನಾವು ಕರಿತೇವೆ. ಅಂದರೆ ಇತಿಹಾಸವನ್ನು ನಾವು ಎರಡು ಭಾಗಗಳಾಗಿ ನೋಡ್ತೇವೆ. ಒಂದು ಇತಿಹಾಸ ಪೂರ್ವಕಾಲ ಮತ್ತು ಇತಿಹಾಸ ಕಾಲ. ಹಾಗೆ ಇತಿಹಾಸ ಪೂರ್ವಕಾಲ ಅಂತ ಹೇಳಿದ್ರೆ ಲಿಖಿತ ಆಧಾರಗಳು ಲಭ್ಯವಿಲ್ಲದೆ ಇರುವಂತಹ ಕಾಲವನ್ನು, ಲಿಖಿತ ಆಧಾರ ಅಂದರೆ ಬರವಣಿಗೆಯ ರೂಪದಲ್ಲಿ ಆಧಾರಗಳು, ಅಂದರೆ ಹಿಂದಿನ ಕಾಲದಲ್ಲಿ ಬರವಣಿಗೆ ಇರಲಿಲ್ಲ, ಅದರಿಂದ ಬರವಣಿಗೆ ರೂಪದಲ್ಲಿ ಇಲ್ಲದಿರುವಂತಹ ಆಧಾರಗಳು, ಅದನ್ನು ನಾವು ಏನು ಅಂತ ಕರಿತೇವೆ? ಇತಿಹಾಸ ಪೂರ್ವಕಾಲ. ಪೂರ್ವ ಅಂದರೆ ಹಿಂದಿನ ಕಾಲ, ಅಂದರೆ ಇತಿಹಾಸ ಪೂರ್ವಕಾಲ ಅಂತ ಕರಿತೇವೆ. ಹಾಗೆ ಭಾರತದ ಇತಿಹಾಸದ ಮೂಲಾಧಾರಗಳ ಬಗ್ಗೆ ನೋಡೋದಾದರೆ ಇತಿಹಾಸವು ಗತಕಾಲದ ಘಟನೆಗಳ ಮತ್ತು ಪ್ರಾಚೀನ ಮಾನವನ ಸಾಧನೆಗಳ ಕಾಲಘಟ್ಟಗಳಲ್ಲಿನ ದಾಖಲೆಗಳಾಗಿವೆ. ಅಂದರೆ ಇತಿಹಾಸವು ಗತಕಾಲ ಅಂದರೆ ಹಿಂದಿನ ಕಾಲದಲ್ಲಿ ನಡೆದಂತಹ ಘಟನೆಗಳು ಮತ್ತು ಆಗಿನ ಕಾಲದಲ್ಲಿ ಮಾನವನು ಏನೇನು ಸಾಧನೆಗಳನ್ನು ಮಾಡಿದ್ದಾನೆ ಅದನ್ನು ಆ ಒಂದು ಕಾಲಘಟ್ಟದಲ್ಲಿನ ಒಂದು ದಾಖಲೆಯನ್ನು ನಾವು ಏನು ಅಂತ ಕರಿತೇವೆ ಅಂತಂದರೆ ಇತಿಹಾಸ ಅಂತ ಕರೆಯುತ್ತೇವೆ. ಆದ್ದರಿಂದ ಈ ಇತಿಹಾಸವನ್ನು ಏನು ಮಾಡ್ತಾರೆ ಅಂತಂದರೆ ಪುನರಾವರ್ತಿಸುವುದಾಗಲಿ ಅಥವಾ ಪುನರ್ನಿರ್ಮಿಸುವುದಾಗಲಿ, ಅಂದರೆ ಈ ಒಂದು ಗತಕಾಲದ ಘಟನೆಗಳನ್ನು ನಾವು ಮತ್ತೆ ಪುನರ್ನಿರ್ಮಿಸುವುದಕ್ಕಾಗಲಿ ಅಥವಾ ಪುನರಾವರ್ತನೆ ಮಾಡುವುದಕ್ಕಾಗಲಿ ಸಾಧ್ಯವಿಲ್ಲ. ಇತಿಹಾಸಕಾರರು ಲಭ್ಯ ಮೂಲಾಧಾರಗಳ ಅಂದರೆ ಅವರಿಗೆ ಸಿಗುವಂತಹ ಆಧಾರಗಳ ಸಹಾಯದಿಂದ ಗತ ಅಂತಂದರೆ ಹಿಂದಿನ ಕಾಲವನ್ನು ಪುನರ್ರಚಿಸುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಆದ್ದರಿಂದ ಇತಿಹಾಸವನ್ನು ಮೂಲಾಧಾರಗಳಿಲ್ಲದೆ ಇತಿಹಾಸವಿಲ್ಲ ಅಂತ ಹೇಳ್ತಾರೆ. ಇದನ್ನು 2 ಮಾರ್ಕ್ಸಿಗೆ ಕೇಳ್ತಾರೆ. ಮೂಲಾಧಾರಗಳಿಲ್ಲದೆ ಇತಿಹಾಸವಿಲ್ಲ ಏಕೆ ಅಂತ. ಅಂದರೆ ಇತಿಹಾಸವು ಗತಕಾಲದ ಘಟನೆಗಳ ಮತ್ತು ಪ್ರಾಚೀನ ಮಾನವನ ಒಂದು ಸಾಧನೆಗಳ ಒಂದು ದಾಖಲೆ. ಆ ದಾಖಲೆಗಳನ್ನು ಪುನರಾವರ್ತಿಸುವುದಾಗಲಿ ಪುನರ್ನಿರ್ಮಿಸುವುದಕ್ಕಾಗಲಿ ಸಾಧ್ಯ ಇಲ್ಲ. ಆದರೂ ಕೂಡ ಲಭ್ಯ ಮೂಲಾಧಾರಗಳು ಅಂದರೆ ಸಿಗುವಂತಹ ಆಧಾರಗಳ ಸಹಾಯದಿಂದ ಅದನ್ನು ಪುನರ್ರಚಿಸುವಂಥ ಒಂದು ಕೆಲಸವನ್ನು ಮಾಡ್ತಾರೆ. ಆದ್ದರಿಂದ ಮೂಲಾಧಾರಗಳಿಲ್ಲದೆ ಇತಿಹಾಸ ಇಲ್ಲ ಅಂತ ಹೇಳ್ತಾರೆ. ಅಂದರೆ ಭಾರತದ ಇತಿಹಾಸದ ಮೂಲಾಧಾರಗಳು ನಾವು ಪ್ರಾಕ್ತನ ಅಥವಾ ಪುರಾತತ್ವ ಆಧಾರಗಳು ಅಂತ ನಾವು ಹೇಳ್ತೇವೆ. ಅಂದರೆ ಇತಿಹಾಸದ ಮೂಲಾಧಾರಗಳನ್ನು 2 ಭಾಗಗಳಾಗಿ ವಿಂಗಡಿಸಬಹುದಾಗಿದೆ. ಅವುಗಳು ಯಾವುದು ಅಂತಂದರೆ ಪ್ರಾಕ್ತನ ಅಥವಾ ಅದನ್ನು ಪುರಾತತ್ವ ಮೂಲಾಧಾರಗಳು ಅಂತ ಕರೆಯುತ್ತೇವೆ. ನೆಕ್ಸ್ಟ್ ಇನ್ನೊಂದು ಸಾಹಿತ್ಯಾಧಾರಗಳು ಅಂತ ಕರಿತೇವೆ. ಅಂದರೆ ಪುರಾತತ್ವ ಆಧಾರಗಳನ್ನು ನಾವು ಮೂಲ ಆಧಾರಗಳು, ಇತಿಹಾಸವನ್ನು ನಾವು ಅಧ್ಯಯನ ಮಾಡಲಿಕ್ಕೆ ಇರುವಂತಹ ಒಂದು ಆಧಾರಗಳು ಯಾವುದು ಅಂತಂದರೆ ಪುರಾತತ್ವ ಆಧಾರಗಳಾಗಿರುತ್ತೆ. ಅಂದರೆ ಇದು ಏನು ಅಂತಂದರೆ ಪ್ರಾಚೀನ ಮಾನವನ ಜೀವನ ಮತ್ತು ಚಟುವಟಿಕೆಗಳ ಅವಶೇಷಗಳು. ಅಂದರೆ ಪ್ರಾಚೀನ ಮಾನವ ಅಂದರೆ ಹಿಂದಿನ ಕಾಲದಲ್ಲಿ ಮಾನವ ಹೇಗೆ ಜೀವನವನ್ನು ನಡೆಸ್ತಾ ಇದ್ದ ಮತ್ತು ಅವನ ನಂತರ ಅವನು ಮರಣವನ್ನು ಅಪ್ಪಿದ ನಂತರ ಅವನು ಯಾವ ರೀತಿಯಾದಂಥ ಚಟುವಟಿಕೆಗಳನ್ನು ಮಾಡ್ತಿದ್ದ, ಏನೇನು ಮಾಡ್ತಿದ್ದ ಅದರ ಒಂದು ಅವಶೇಷಗಳು ನಮಗೆ ಮತ್ತೆ ದೊರೆಯುತ್ತೆ. ಅದನ್ನು ಇಟ್ಕೊಂಡು ನಾವು ಅಧ್ಯಯನವನ್ನು ಮಾಡ್ತೇವೆ. ಇದು ಮೂಲ ಆಧಾರಗಳು ಅಂತ ಕರಿತೇವೆ. Sources. History is a record of past events and achievements of man through the age. Historians try to reconstruct the past based on the available sources. History is classified into prehistoric period and historic period based on the sources available to reconstruct it. The period where the
written records are not available is known as prehistoric period, and when we get written records is known as historic period. The sources of history can be classified into archaeological sources and literary sources. The study of Indian antiquities was initiated by scholars like Sir William Jones. He founded the Asiatic Society of Bengal. Lord Curzon set up a separate department of archaeology. Sources of Indian history. History is the record of past events and achievements of man through the ages. But these events or achievements cannot be replayed or reproduced. Okay? Historians try to reconstruct the past based on the available sources, hence, no sources, no history. Okay? And next, discovery, collection, and interpretations of sources are the greatest challenge to the historians. Without sources, the historical events will become imaginary or legendary stories. History is classified into prehistoric period and historic period based on the sources available to reconstruct it. The period where the written records are not available is known as prehistoric period, and the period when we get written records is known as historic period. The sources of history can be classified into two groups. First one is archaeological sources and second one is literary sources. Okay? ಅಂದರೆ ಭಾರತದ ಇತಿಹಾಸದ ಮೂಲಾಧಾರಗಳನ್ನು ನಾವು ಎರಡು ಭಾಗಗಳಲ್ಲಿ ನೋಡ್ತೀವಿ. ಅದರಲ್ಲಿ ಫಸ್ಟ್ ಒನ್ ಯಾವುದು? ಪ್ರಾಕ್ತನ ಅಥವಾ ಪುರಾತತ್ವ ಮೂಲಾಧಾರಗಳು. ಅದರ ಬಗ್ಗೆ ನಾವು ನೋಡೋದಾದರೆ ಪುರಾತತ್ವ ಮೂಲಾಧಾರಗಳು ಯಾವ್ಯಾವುದು, ಹೇಗಿರುತ್ತೆ ಅನ್ನೋದನ್ನು ನೋಡೋದಾದರೆ ಅದನ್ನು ನಾಣ್ಯಗಳು, ಮುದ್ರೆಗಳು, ಆಭರಣಗಳು, ಸಲಕರಣೆಗಳು ಅಂದರೆ ಹಿಂದೆ ಬಳಸುತ್ತಿದ್ದಂತಹ ಹಿಂದಿನ ಕಾಲದಲ್ಲಿ ಬಳಸುತ್ತಿದ್ದಂತಹ ನಾಣ್ಯಗಳು ನಮಗೆ ಸಿಕ್ಕಿರುತ್ತೆ. ಅಂದರೆ ಈಗ ನಮಗೆ ಅದು ಸಿಕ್ಕಿರುತ್ತೆ. ಹಾಗೆ ಮುದ್ರೆಗಳು, ಅವರು ಬಳಸುತ್ತಿದ್ದಂಥ ಆಭರಣಗಳು, ಸಲಕರಣೆಗಳು ಅಂದರೆ ವಸ್ತುಗಳು, ಶಾಸನಗಳು, ಕಟ್ಟಡಗಳ ಅವಶೇಷಗಳು, ಹಾಗೆ ಮಡಕೆಗಳು, ಗೃಹೋಪಯೋಗಿ ವಸ್ತುಗಳು, ಜೇಡಿ ಮಣ್ಣಿನ ಮೂರ್ತಿಗಳು, ಪಳೆಯುಳಿಕೆಗಳು, ಆಯುಧಗಳು, ಚಿತ್ರಗಳು ಇತ್ಯಾದಿಯನ್ನು ನಾವು ಪುರಾತತ್ವ ಆಧಾರಗಳು ಅಂತ ಕರಿಬೋದಾಗಿದೆ. ಅಂದರೆ ಈ ಪುರಾತತ್ವ ಅಥವಾ ಪ್ರಾಕ್ತನ ಆಧಾರಗಳಲ್ಲಿ ನಮಗೆ ಯಾವ ಯಾವ ಆಧಾರಗಳನ್ನು ನೋಡೋದಾದರೆ ನಾವು ಒನ್ ಬೈ ಒನ್ ಅದನ್ನು ಅಧ್ಯಯನವನ್ನು ನಡೆಸಬೇಕಾಗುತ್ತೆ. ಅಂದರೆ ಫಸ್ಟ್ ಒನ್ ನಾವು ನೋಡೋದಾದರೆ ಉತ್ಖನನ ಅಂತ ಕೇಳ್ತಾರೆ. ಇದು 1 ಮಾರ್ಕ್ಸಿಗೆ ಕೇಳುವಂಥ ಕ್ವೆಶನ್. ಉತ್ಖನನ ಎಂದರೇನು? ಹಾಗೆ ನೆಕ್ಸ್ಟ್ ಸೆಕೆಂಡ್ ಒನ್ ನಾವು ಸ್ಮಾರಕಗಳು, ಅದಾದಮೇಲೆ ನಾಣ್ಯಗಳು, ವರ್ಣಚಿತ್ರಗಳು, ಶಾಸನಗಳು, ಇದೆಲ್ಲ ಪುರಾತತ್ವ ಆಧಾರಗಳು. ಅಂದರೆ ಹಿಂದಿನ ಕಾಲದಲ್ಲಿ ನಮಗೆ ಅಧ್ಯಯನವನ್ನು ನಡೆಸಲು ಅವರು ಬದುಕಿದ್ರು, ಅವರು ಹೀಗಿದ್ರು ಹಾಗಿದ್ರು ಅಂತ ನಮಗೆ ಹೇಳಬೇಕಾದ್ರೆ ನಮಗೆ ಯಾವುದೇ ರೀತಿಯಾದಂತಹ ಬರವಣಿಗೆಗಳ ಒಂದು ಆಧಾರಗಳು ಇಲ್ಲ. ಆದ್ದರಿಂದ ನಾವು ಈ ಎಲ್ಲ ವಸ್ತುಗಳು, ಈ ಉತ್ಖನನಗಳು, ಸ್ಮಾರಕಗಳು, ನಾಣ್ಯಗಳು, ವರ್ಣಚಿತ್ರಗಳು, ಶಾಸನಗಳು ಇವುಗಳಿಂದ ನಾವು ಏನು ಮಾಡ್ತೀವಿ ಅಂತಂದರೆ ಈ ಒಂದು ಇತಿಹಾಸ ಅಂದರೆ ಪುರಾತತ್ವ ಇತಿಹಾಸ ಈಗಿತ್ತು ಅನ್ನೋದನ್ನು ನಾವು ಅಧ್ಯಯನ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅಂದರೆ ನಾವೀಗ ಅದರಲ್ಲಿ ಸ್ಟಾರ್ಟಿಂಗ್ ಫಸ್ಟ್ ಒನ್ನನ್ನು ನೋಡೋದಾದರೆ ಉತ್ಖನನ ಎಂದರೇನು ಅಂತ ಕೇಳ್ತಾರೆ. ಉತ್ಖನನ ಎಂದರೆ ಮೂಲಾಧಾರಗಳನ್ನು ಹೆಕ್ಕಿ ತೆಗೆಯಲು ನಡೆಸುವಂತಹ ವೈಜ್ಞಾನಿಕ ಭೂ ಅಗೆತವೇ ಉತ್ಖನನ ಅಂತ ಹೇಳ್ತಾರೆ. ಅಂದರೆ ಈಗ ನಮಗೆ ಹಿಂದಿನ ಕಾಲದಲ್ಲಿರುವಂತಹ ಆಧಾರಗಳು ನಮಗೆ ಬೇಕು. ಅಂದರೆ ಹಿಂದಿನ ಇತಿಹಾಸಕಾರರು ಇತಿಹಾಸದಲ್ಲಿ ಹೇಗಿದ್ದರು, ಜನರು ಯಾವ ರೀತಿಯಾಗಿ ಚಟುವಟಿಕೆಗಳನ್ನು ನಡೆಸ್ತಾಯಿದ್ರು, ಯಾವ ವಸ್ತುಗಳನ್ನು ಬಳಸ್ತಾಯಿದ್ರು, ಅದನ್ನೆಲ್ಲ ನಮಗೆ ಆಧಾರಗಳು. ಆ ಒಂದು ಆಧಾರಗಳನ್ನು ನಮಗೆ ಹೆಕ್ಕಿ ತೆಗೆಯಲು ಅಂದರೆ ಅದನ್ನು ನಮಗೆ ಒನ್ ಬೈ ಒನ್ ನಮಗೆ ಹೆಕ್ಕಿ ತೆಗೆಯಲು ಅದನ್ನ ಏನು ಮಾಡ್ತಾರೆ, ಒಂದು ವೈಜ್ಞಾನಿಕ ಅಧ್ಯಯನವನ್ನು ನಡೆಸ್ತಾರೆ. ವೈಜ್ಞಾನಿಕ ಭೂ ಅಗೆತವನ್ನು ನಡೆಸ್ತಾರೆ. ಭೂಮಿಯನ್ನು ಅಗೆಯುತ್ತಾರೆ. ಅಂದರೆ ಭೂಮಿಯಲ್ಲಿ ಆ ಒಂದು
ಅವಶೇಷಗಳಾಗಲಿ ಅವರ ಒಂದು ವಸ್ತುಗಳಾಗಲಿ ಅವುಗಳೆಲ್ಲ ಸಿಗುತ್ತೆ. ಆದ್ದರಿಂದ ಅದನ್ನು ನಾವು ಭೂಮಿಯ ಕೆಳಗಡೆ ನಾವು ಅಗೆತವನ್ನು ನಡೆಸ್ತೇವೆ. ಆದ್ದರಿಂದ ಆ ಒಂದು ಅಗೆತವನ್ನು ವೈಜ್ಞಾನಿಕ ರೀತಿಯಲ್ಲಿ ನಡೆಸ್ತಾರೆ. ಅಂದರೆ ಕೈಗೊಳ್ಳುವಂತಹ ವೈಜ್ಞಾನಿಕ ಭೂ ಅಗೆತನವನ್ನು ನಾವು ಏನು ಅಂತ ಕರಿತೀವಿ ಅಂತಂದರೆ ಉತ್ಖನನ ಅಂತ ಕರೆಯುತ್ತೇವೆ. ಅಂದರೆ ಮೂಲಾಧಾರಗಳನ್ನು ಹೆಕ್ಕಿ ತೆಗೆಯಲು ಕೈಗೊಳ್ಳುವಂತಹ ವೈಜ್ಞಾನಿಕ ಭೂ ಅಗೆತವನ್ನು ನಾವು ಏನು ಅಂತ ಕರಿತೇವೆ ಅಂತಂದರೆ ಉತ್ಖನನ ಅಂತ ಕರೆಯುತ್ತೇವೆ. Archaeological sources, they are the remains of past human life and activities. It includes the human relics and artifacts from the earliest stones, tools to the man-made objects. The important archaeological sources are coins, seals, tools, jewelry, pottery, paintings, etc. They are the only sources when we do not have written records. Archaeological sources are the remains of past human life and activities. It includes the human relics and artifacts from the earliest stones, tools, and the man-made objects found in the excavation. They are the only sources when we do not have written records. Okay. Exploration. First one is exploration or excavation. The process of searching and collecting objects related the past is known as exploration. The outcomes of these explorations, such as inscriptions, monuments, coin, etc., have great importance in the process of knowing the history of the past. Excavation is a scientific digging of earth for unearthing sources. Okay, many other times the information of written records, the important archaeological sources are coins, seals, jewelry, tools, inscriptions, remains of buildings, pottery, household articles, and weapons, paintings, etc. These provide us with valuable and useful information of reconstruct the history. The free history of India is written with the help of excavation. Okay, ಅಂದರೆ ಭಾರತದ ಇತಿಹಾಸವನ್ನು ನಾವು ಭಾರತದ ಇತಿಹಾಸದ ಮೂಲಾಧಾರಗಳು ಅಥವಾ ಪುರಾತತ್ವ ಮೂಲಾಧಾರಗಳನ್ನು ನಾವು ನೋಡೋದಾದರೆ ಫಸ್ಟ್ ಒನ್ ಈಸ್ ಎಕ್ಸ್ಕಾವೇಷನ್ ಅಥವಾ ಉತ್ಖನನಗಳು. ಎಕ್ಸ್ಕಾವೇಷನ್ ಈಸ್ ಸೈಂಟಿಫಿಕ್ ಡಿಗ್ಗಿಂಗ್ ಆಫ್ ಅರ್ತ್ ಫಾರ್ ಅನ್ಅರ್ತಿಂಗ್ ಸೋರ್ಸಸ್. The free history of India is written with the help of excavation only. Excavation are the sole sources of Indus Valley civilization. ಅಂದರೆ ನಾವು ನೆಕ್ಸ್ಟ್ ನಾವು ನೋಡೋದಾದರೆ ಸ್ಮಾರಕಗಳು. ಸೆಕೆಂಡ್ ಒನ್ ನಾವು ನೋಡೋದಾದರೆ ಸ್ಮಾರಕಗಳನ್ನು ನಾವು ನೋಡೋದಾದರೆ ಐತಿಹಾಸಿಕ ಮಹತ್ವದ ನಿವೇಶನಗಳು ಮತ್ತು ರಚನೆಗಳಾಗಿವೆ. ಉದಾಹರಣೆಗೆ ಹೇಳಬೇಕಾದ್ರೆ ಕೋಟೆಗಳು, ಅರಮನೆಗಳು, ಗುಹೆಗಳು, ದೇವಾಲಯಗಳು, ಬಸದಿಗಳು, ಮೂರ್ತಿಗಳು, ಸ್ತೂಪಗಳು ಇತ್ಯಾದಿಗಳನ್ನು ನಾವು ಸ್ಮಾರಕಗಳು ಅಂತ ಕರೆಯುತ್ತೇವೆ. ಅಂದರೆ ಇವು ಏನು ಅಂತಂದರೆ ಐತಿಹಾಸಿಕ ಮಹತ್ವದ ನಿವೇಶನಗಳು, ಅಂದರೆ ಇತಿಹಾಸದ ಒಂದು ಮಹತ್ವದ ಒಂದು ರಚನೆಗಳಾಗಿವೆ. ಅವುಗಳು ಯಾವುದೆಲ್ಲ ಅಂತಂದರೆ ನಾವು ಅದು ಕೂಡ ನಾವು ರಿಟರ್ನ್ ರೆಕಾರ್ಡ್ಸ್ ಅಥವಾ ಬರವಣಿಗೆ ರೂಪದಲ್ಲಿ ನಾವು ನೋಡೋದಿಲ್ಲ. ಅದನ್ನು ನಾವು ಏನು ಮಾಡ್ತೀವಿ ಅಂತಂದರೆ ಆ ಕೋಟೆಗಳು, ಉದಾಹರಣೆಗೆ ಕೋಟೆಗಳು, ಅರಮನೆಗಳು, ಗುಹೆಗಳು, ಬಸದಿಗಳು, ಮೂರ್ತಿಗಳು ಇದೆಲ್ಲ ಹಾಗಿದ್ದದ್ದು ಈಗಲೂ ಕೂಡ ಕೆಲವು ಇದೆ. ಇದೆಲ್ಲ ಈ ಸ್ಮಾರಕಗಳ ಒಂದು ಉದಾಹರಣೆಗಳು ಆಗಿವೆ. ಹಾಗೆ ನೋಡೋದಾದರೆ ಅಜಂತ, ಎಲ್ಲೋರ, ಬೇಲೂರು, ಹಳೆಬೀಡು ಮುಂತಾದ ಸ್ಥಳಗಳಲ್ಲಿನ ಗುಡಿಗಳು, ವಿವಿಧ ಸ್ಥಳಗಳಲ್ಲಿ ದೊರೆತಿರುವಂತಹ ಬುದ್ಧ, ಗೊಮ್ಮಟೇಶ್ವರ ಮೂರ್ತಿ ಮುಂತಾದವುಗಳು ಏನು ಮಾಡುತ್ತೆ ಅಂತಂದರೆ ಭಾರತದ ಒಂದು ಸಾಂಸ್ಕೃತಿಕ ಪರಂಪರೆಯನ್ನು ಅರ್ಥ ಮಾಡಿಕೊಳ್ಳಲು ಸಹಾಯವನ್ನು ಮಾಡುತ್ತೆ ಅಂತ ಹೇಳ್ಬೋದಾಗಿದೆ. Second one is monuments. They are the structure or sites of historical importance. Forts, palace, caves, statues, etc. give us a lot of useful and reliable information. Example,
The excavation of old sites of Pataliputra gives us information regarding Mauryas. Excavations at Saranath have added to our knowledge regarding Ashoka and Buddhism. Excavations of sites are old towns like Harappa, Mohenjo-daro and Takshila gives us a lot of information. Study of sculpture from Takshila gives us idea of a Gandhara school of art. They are the structures or sites of historical importance. Forts, palaces, caves, temples, statues, stupas, etc. are the example of monuments. The caves of Ajanta, Ellora, the temple of Konark, Belur, Halebid, Hampi, the statues of Gomateshwara, Buddha, etc. help us to understand the cultural heritage of India. Okay. ಹಾಗೆ ನಾವು ಈ ಒಂದು ಭಾರತದ ಇತಿಹಾಸದ ಮೂಲಾಧಾರಗಳಲ್ಲಿ ಪುರಾತತ್ವ ಆಧಾರಗಳಲ್ಲಿ ನಾವು ಥರ್ಡ್ ಪಾಯಿಂಟನ್ನು ನೋಡೋದಾದರೆ ನಾಣ್ಯಗಳು. ನಾಣ್ಯಗಳು ಅಂತಂದರೆ ಅಂದರೆ ನಾಣ್ಯಗಳ ಅಧ್ಯಯನವೇ ನಾಣ್ಯಶಾಸ್ತ್ರ ಅಂತ ಕರೆಯುತ್ತೇವೆ. ಅಂದರೆ ನಾಣ್ಯಗಳ ಅಧ್ಯಯನವನ್ನು ಅಂದರೆ ಹಿಂದಿನ ಕಾಲದಲ್ಲಿ ದೊರೆತಿರುವಂತಹ ಅಂದರೆ ಅವರು ಉಪಯೋಗಿಸುತ್ತಿರುವಂತಹ ನಾಣ್ಯಗಳು ನಮಗೆ ಈ ಒಂದು ಏನು ಮಾಡ್ತಾರೆ ಉತ್ಖನನಗಳ ಮೂಲಕ ಆಗಲಿ ಅಥವಾ ಬೇರೆ ಯಾವುದಾದ್ರ ಮೂಲಕ ನಮಗೆ ಸಿಕ್ಕಿರುತ್ತೆ. ಅದನ್ನು ನಾವು ಆ ಒಂದು ಕಾಯಿನ್ ಬಗ್ಗೆ ಅಧ್ಯಯನವನ್ನು ನಡೆಸುವುದನ್ನು ನಾವು ಏನು ಅಂತ ಕರಿತೀವಿ ಅಂತಂದರೆ ನಾಣ್ಯಶಾಸ್ತ್ರ. ಇದು ಕೂಡ 1 ಮಾರ್ಕ್ಸಿಗೆ ಕೇಳುವಂಥ ಕ್ವೆಶನ್. ನಾಣ್ಯಶಾಸ್ತ್ರ ಅಂದರೆ ಏನು ಅಂತ, ನಾಣ್ಯಗಳ ಅಧ್ಯಯನವನ್ನು ನಾಣ್ಯಶಾಸ್ತ್ರ ಎಂದು ಕರೆಯುತ್ತೇವೆ. ಅಂದರೆ ಈ ಒಂದು ನಾಣ್ಯಗಳನ್ನು ಆ ಅಧ್ಯಯನದಲ್ಲಿ ಏನೇನು ಮಾಡ್ತಾರೆ ಅಂತಂದರೆ ನಾಣ್ಯಗಳಲ್ಲಿ ಕಾಲ ಇರುತ್ತೆ. ಅಂದರೆ ಆ ಒಂದು ರಾಜನು ಹೊರಡಿಸಿರುವಂಥ ಅವನು ಯಾವ ಒಂದು ಇಸವಿಯಲ್ಲಿ ಇದ್ದ ಅನ್ನೋದು ನಮಗೆ ಗೊತ್ತಾಗುತ್ತೆ. ರಾಜವಂಶ, ಯಾವ ಒಂದು ರಾಜವಂಶದವರು ಆಳ್ವಿಕೆಯನ್ನು ನಡೆಸ್ತಾ ಇದ್ರು ಅನ್ನೋದು ಕೂಡ ಆ ಕಾಯಿನಲ್ಲಿ ನಮಗೆ ಗೊತ್ತಾಗುತ್ತೆ. ಹಾಗೆ ಅವರ ಆರ್ಥಿಕ ಸ್ಥಿತಿ, ಈಗ ಎಕ್ಸಾಂಪಲ್ ಅದೊಂದು ಗೋಲ್ಡ್ ಕಾಯಿನ್ ಆಗಿದ್ದರೆ ಅವರ ಆರ್ಥಿಕ ಸ್ಥಿತಿ ಹೇಗಿತ್ತು ಅನ್ನೋದು ನಮಗೆ ಗೊತ್ತಾಗುತ್ತೆ. ಅದೇ ಸಿಲ್ವರ್ ಕಾಯಿನನ್ನು ಅವನು ಹೊರಡಿಸಿದ್ರೆ ಅವರ ಒಂದು ಆರ್ಥಿಕ ಸ್ಥಿತಿ ಹೇಗಿತ್ತು ಅನ್ನೋದನ್ನು ನಾವು ತಿಳ್ಕೊಳ್ಬೋದಾಗಿದೆ. ಹಾಗೆ ಧರ್ಮ, ಯಾವ ಒಂದು ಧರ್ಮದವರು ಆ ಒಂದು ಕಾಯಿನಲ್ಲಿ ಕೂಡ ಅವರು ಧರ್ಮದ ಬಗ್ಗೆ ಬರೆದಿರ್ತಾರೆ. ಹಾಗೆ ಲಿಪಿ ಮತ್ತು ಭಾಷೆಗಳು, ಅವರು ಯಾವ ಒಂದು ಭಾಷೆಯಲ್ಲಿ ಕೂಡ ಅವರು ಬರೆದಿರ್ತಾರೆ ಅನ್ನೋದು ಕೂಡ ನಮಗೆ ಆ ಒಂದು ಕಾಯಿನಲ್ಲಿ ಗೊತ್ತಾಗುತ್ತೆ. ಹಾಗೆ ಅಲ್ಲದೆ ಅಂದಿನ ಜನರ ಲೋಹವಿದ್ಯೆ, ಕಲಾಕೌಶಲ್ಯ, ಬಿರುದುಗಳು, ವ್ಯಾಪಾರ ಸಂಬಂಧಗಳು ಈ ಬಗ್ಗೆ ಕೂಡ ನಮಗೆ ಮಾಹಿತಿಯನ್ನು ನೀಡುತ್ತೆ ಆ ಒಂದು ನಾಣ್ಯಗಳ ಅಧ್ಯಯನದಲ್ಲಿ ಅಂತ ಹೇಳ್ಬೋದಾಗಿದೆ. ಹಾಗೆ ಒಂದು ದೇಶದಲ್ಲಿ ದೊರೆಯುವಂತಹ ಇನ್ನೊಂದು ದೇಶಗಳ ನಾಣ್ಯಗಳು 2 ದೇಶಗಳ ನಡುವಿನ ವಾಣಿಜ್ಯ ಸಂಬಂಧವನ್ನು ತಿಳಿಸುತ್ತೆ. ಭಾರತದ ನಾಣ್ಯಗಳು ಚಿನ್ನ, ಬೆಳ್ಳಿ, ತಾಮ್ರ ಮುಂತಾದ ಲೋಹಗಳಿಂದ ತಯಾರಿಸಿದವುಗಳಾಗಿವೆ. Numismatics. What is numismatics? The study of coins is known as numismatics. They help us to understand the age, dynasty, economic condition, script, etc. Coins are of various metals like gold, silver and copper. The earliest coins of India have only figures, devices or symbols and no legends. After the Greek invasions of India, the practice of writing the names of king on coins was started. Coins mentions the year in which they are issued and hence help us to fix up a chronology. Availability of coins of one country in other country tell about the commercial relation between them. Coins also helped in indicated the prosperity of the country. The study of coins is known as numismatics. Coins help us to understand the period or age, dynasty, economic condition, religion, script and languages. They also give information regarding artistic abilities, titles, trade relations and extent of the empires, etc. The coin of Gupta, Satavahanas, Yadavas, etc. are availability of coins of one country in other country tells about the commercial relations between them. The coins in India are of gold, silver
ಕಾಪರ್ ಎಕ್ಸೆಟ್ರಾ. ಅಂದರೆ ನಾವು ನೋಡೋದಾದರೆ ಭಾರತದ ಇತಿಹಾಸದ ಮೂಲಾಧಾರಗಳು. ಅದರಲ್ಲಿ ನಾವು ಪುರಾತತ್ವ ಮೂಲಾಧಾರಗಳಲ್ಲಿ 4th ಒನ್ನನ್ನು ನೋಡೋದಾದರೆ ವರ್ಣಚಿತ್ರಗಳು. ಅಂದರೆ ಸಾಮಾಜಿಕ, ಸಾಂಸ್ಕೃತಿಕ ಮತ್ತು ಧಾರ್ಮಿಕ ವಿಷಯಗಳ ಮೇಲೆ ಇದು ಬೆಳಕನ್ನು ನೀಡುತ್ತೆ ಅಂತ ಹೇಳ್ತಾರೆ. ಅಂದರೆ ವರ್ಣಚಿತ್ರಗಳು ಅಂದರೆ ವಿವಿಧ ಕಾಲಗಳ ವರ್ಣಚಿತ್ರಗಳು ನಮಗೆ, ಅಂದರೆ ಆಗಿನ ಕಾಲದಲ್ಲಿ ದೊರೆತಿರುವಂಥ ವರ್ಣಚಿತ್ರಗಳು ಅಂದಿನ ಕಾಲದ ಸಾಮಾಜಿಕವಾಗಿ ಅವರು ಹೇಗಿದ್ದರು, ಸಮಾಜದಲ್ಲಿ ಅವರು ಯಾವ ರೀತಿ ಇದ್ದರು, ಹಾಗೆ ಸಾಂಸ್ಕೃತಿಕವಾಗಿ ಮತ್ತು ಧಾರ್ಮಿಕ ಯಾವ ಒಂದು ಧರ್ಮವನ್ನು ಅವರು ಅಳವಡಿಸ್ಕೊಂಡಿದ್ರು ಅಥವಾ ಯಾವ ಧರ್ಮದವರಾಗಿದ್ದರು, ಈ ವಿಷಯಗಳು ನಮಗೆ ಕಣ್ಣಿಗೆ ಕಟ್ಟಿದಂತೆ ನಮಗೆ ತಿಳಿಸುತ್ತೆ. ಹಾಗೆ ಉದಾಹರಣೆಗಳಲ್ಲಿ ಏನು ಅಂತಂದರೆ ಅಜಂತ ಗುಹೆಗಳಲ್ಲಿರುವ ಚಿತ್ರಗಳು, ಅಜಂತ ಗುಹೆ ಅಲ್ಲಿರುವಂಥ ಚಿತ್ರಗಳು ಏನು ತೋರಿಸುತ್ತೆ ಅಂತಂದರೆ ವರ್ಣಚಿತ್ರಗಳು ಆಳುವ ವರ್ಗ, ನೃತ್ಯ, ಅವರ ಉಡುಗೆಗಳು, ಯಾವ ಬಟ್ಟೆಗಳನ್ನು ಧರಿಸ್ತಾ ಇದ್ರು, ಸಾರ್ವಜನಿಕ ಮನರಂಜನಾ ಸಮಾವೇಶ, ಅವರ ಕೇಶಾಲಂಕಾರ ಅಂದರೆ ಅವರು ಯಾವ ರೀತಿ ಕೇಶವನ್ನು ಅಥವಾ ತಮ್ಮ ಒಂದು ಕೂದಲನ್ನು ಶೃಂಗರಿಸ್ಕೊಳ್ತಾ ಇದ್ರು ಮುಂತಾದವುಗಳನ್ನು ನಮಗೆ ತೋರ್ಪಡಿಸುತ್ತವೆ. ಹಾಗೆ ಕೆಲವು ಸಂದರ್ಭಗಳಲ್ಲಿ ಅವು ಐತಿಹಾಸಿಕ ಘಟನೆಗಳನ್ನು ಕೂಡ ನಿರೂಪಿಸುತ್ತೆ. ಉದಾಹರಣೆಗೆ ಅಜಂತಾ ಗುಹೆಯಲ್ಲಿ 2ನೇ ಪುಲಿಕೇಶಿಯು 2ನೇ ಖುಷ್ರೋವಿನ ದೂತನನ್ನು ಸ್ವಾಗತಿಸುವಂಥ ಒಂದು ಚಿತ್ರವಿದೆ. ಇದೆಲ್ಲ ಪುರಾತತ್ವ ಆಧಾರಗಳಾಗಿರುತ್ತೆ. ನೆಕ್ಸ್ಟ್ ಒನ್ ಈಸ್ paintings. The paintings of various periods give us most vivid pictures of cultural, social and religious aspects. For example, the paintings in Ajanta depicts the pictures of royal class, dance, dress, hairstyle, celebrations, etc. At times they also depict the historical events. Example, the paintings at Ajanta caves as a pictures of Pulikeshi II receiving the ambassador of Khusro II. ನೆಕ್ಸ್ಟ್ ಒನ್ ನಾವು ನೋಡೋದಾದರೆ ಹಾಗೆ ಪುರಾತತ್ವ ಆಧಾರಗಳಲ್ಲಿ 5th ಒನ್ ಶಾಸನಗಳನ್ನು ನೋಡೋದಾದರೆ ಮೌಲ್ಯಯುತ, ನಂಬಲರ್ಹ, ಪ್ರಮಾಣಬದ್ಧ ಮತ್ತು ನೇರ ಆಧಾರಗಳು ಈ ಶಾಸನಗಳಾಗಿವೆ ಅಂತ ಹೇಳ್ಬೋದಾಗಿದೆ. ಅಂದರೆ ಇವು ಸಾಮಾನ್ಯವಾಗಿ ಸಮಕಾಲೀನವಾಗಿದ್ದು ಘಟನೆಗಳಿಗೆ ನೇರ ಸಂಬಂಧವನ್ನು ಹೊಂದಿರುತ್ತೆ. ಅಂದರೆ ಈ ಶಾಸನಗಳನ್ನು ಏನು ಮಾಡ್ತಾರೆ ಅಂತಂದರೆ ಶಾಸನಗಳನ್ನು ಶಿಲೆಗಳಂದರೆ ಕಲ್ಲು ಬಂಡೆಗಳಲ್ಲಿ ಕೆತ್ತನೆಯನ್ನು ಮಾಡ್ತಾರೆ. ಶಿಲೆಗಳು, ಬಂಡೆಗಳು, ಹಾಗೆ ಗೋಡೆಗಳಲ್ಲಿ ಕೂಡ ಕೆತ್ತನೆಯನ್ನು ಮಾಡ್ತಾರೆ. ಹಾಗೆ ಕಬ್ಬಿಣದ ಕಂಬಗಳ ಮೇಲೆ, ಅರ್ಥ ಆಯ್ತಲ್ಲ, ಶಿಲೆಗಳು, ಬಂಡೆಗಳು, ಗೋಡೆಗಳು, ಕಬ್ಬಿಣದ ಕಂಬಗಳ ಮೇಲೆ ಹಾಗೆ ತಾಮ್ರ ಪಟಗಳ ಮೇಲೆ ಕೆತ್ತನೆಯನ್ನು ಮಾಡ್ತಾರೆ. ಅಂದರೆ ಏನು ಮಾಡ್ತಾರೆ ಅಂತಂದರೆ, ಈಗ ಎಕ್ಸಾಂಪಲ್ ಅಶೋಕನ ಏನು ಮಾಡ್ತಾನೆ ಅಂತಂದರೆ, ಅಶೋಕನು ಹಲವಾರು ಶಾಸನಗಳನ್ನು ಕೆತ್ತನೆ ಮಾಡಿದ್ದಾನೆ. ಅವನು ಬಂಡೆ ಕಲ್ಲುಗಳಲ್ಲಿ, ಶಿಲೆಗಳಲ್ಲಿ ಕೆತ್ತನೆಯನ್ನು ಮಾಡಿದ್ದಾನೆ. ಅದರಲ್ಲಿ ಏನಿರುತ್ತೆ ಅಂತಂದರೆ, ಅವನು ಯುದ್ಧಗಳಿಗೆ ಹೋದಂಥ ಸಂದರ್ಭದಲ್ಲಿ ಯುದ್ಧದಲ್ಲಿ ವಿಜಯವಾದಂತಹ ಒಂದು ನೆನಪಿಗೆ ಈ ಶಾಸನಗಳನ್ನು ಕೆತ್ತಿಸ್ತಾನೆ. ಅಂದರೆ ಆ ಶಾಸನಗಳಲ್ಲಿ ಈ ಒಂದು ಇಸವಿಯಲ್ಲಿ ಈ ಒಂದು ರಾಜನ ಜೊತೆ ನಾನು ಯುದ್ಧವನ್ನು ಗೆದ್ದಿದ್ದೇನೆ ಅನ್ನೋದನ್ನು ಆ ಒಂದು ಶಿಲೆಗಳಲ್ಲಿ ಕೆತ್ತನೆಯನ್ನು ಮಾಡಿಟ್ಟಿರ್ತಾನೆ. ಅದೇನಾಗುತ್ತೆ ಅಂತಂದರೆ ನಮಗೆ ಅದು ನಂಬಲರ್ಹ, ಅಂದರೆ ನಂಬಲಿಕ್ಕೆ ಸಾಧ್ಯವಾಗುವಂಥ ಒಂದು ಆಧಾರ ಆಗಿರುತ್ತೆ ಅಂತ ಹೇಳ್ಬೋದಾಗಿದೆ. ಅದು ನಮಗೆ ಇವಾಗ ಸಿಕ್ಕಿದಾಗ ಈ ರಾಜ ಈ ರೀತಿ ಯುದ್ಧವನ್ನು ಮಾಡಿದ್ದಾನೆ, ಈ ಒಂದು ರಾಜನ ಜೊತೆ ಯುದ್ಧವನ್ನು ಗೆದ್ದಿದ್ದಾನೆ ಅನ್ನೋದು ನಮಗೆ ನಂಬಲು ಅರ್ಹವಾಗಿರುತ್ತೆ. ಹಾಗೆ ಆ ಒಂದು ರಾಜರ ದಿಗ್ವಿಜಯಗಳನ್ನು ಕೂಡ ನಾವು ಈ ಒಂದು ಶಾಸನಗಳಲ್ಲಿ ನೋಡ್ಬೋದಾಗಿದೆ. ಹಾಗೆ ದಾನಪತ್ರ, ವಿವಿಧ ಘಟನೆಗಳು, ಪತ್ರಾದೇಶಗಳು, ಇವುಗಳನ್ನೆಲ್ಲ ನಾವು ಈ ಒಂದು ಶಾಸನಗಳಲ್ಲಿ ನಾವು ನೋಡ್ಬೋದಾಗಿದೆ. ಈ ಶಾಸನಗಳನ್ನು ಅಧ್ಯಯನವನ್ನು ಮಾಡೋದನ್ನು ನಾವು ಶಾಸನಶಾಸ್ತ್ರ ಅಂತಲೂ ಕೂಡ ಹೇಳ್ಬೋದಾಗಿದೆ. ನೆಕ್ಸ್ಟ್ 5th one is inscriptions. They are the most valuable, reliable and direct sources in writing history. They are engraved on stones and metals and cannot be tempered easily.
The inscriptions give us correct idea of the method of writing followed at a time when they were actually inscribed. Approximate age can be fixed looking at the character of their script and locations also given important information. The inscriptions found in India were written in various languages like Sanskrit, Pali, Prakrit, Kannada, etc. Inscriptions have been found on stone and copper plates and other materials. An inscriptions copper plated was called as Tamrapata, Tamrapatra, etc. Land grants were inscribed on copper plates. Inscriptions are the most valuable, reliable, and direct sources in writing history. They are generally contemporary and related to the events, so are more reliable. Inscriptions are engraved on stones, rocks, walls, terracotta, seals, and iron pillars. Some of them are on copper plates also. More than 75,000 inscriptions have been found in India. They are written in various languages like Sanskrit, Pali, Prakrit, Telugu, Tamil, Kannada, etc. They contain details regarding events, sales, deeds, decrees, uh, victories of kings, etc. The study of inscriptions is called epigraphy. Epigraphy. ಅಂದರೆ ಶಾಸನಗಳು ಮೌಲ್ಯಯುತ ಮತ್ತು ನಂಬಲರ್ಹ ಮತ್ತು ಪ್ರಮಾಣಬದ್ಧವಾದಂತಹ ಒಂದು ರಚನೆಗಳು ಆಗಿರುತ್ತೆ. ಅಂದರೆ ನಂಬಲರ್ಹವಾಗಿರುತ್ತೆ, ನೇರ ಆಧಾರಗಳಾಗಿರುತ್ತೆ. ಫೈಯಾನ್ಸ್ ಟೆಲ್ಸ್ ಅಬೌಟ್ ಮನಿ ಬುದ್ಧಿಸ್ಟ್ ಮಾನ್ಸೆಸ್ಟರಿ ಕಾಪರ್ ಪ್ಲೇಟ್ಸ್ ವಿಚ್ ರೆಫರ್ಡ್ ಗ್ರಾಂಟ್ ಆಫ್ ಲ್ಯಾಂಡ್. Elogistic inscriptions are called as pracistis. They contain the name of the ruler, genealogy, achievements, conflicts, etc. Example, Ashoka inscriptions, religious and administrative inscriptions. Hattigumpa inscriptions of Kharavela, achievements of Kharavela in chronological order. It is an example of pure eulogy. Allahabad pillar inscriptions of Samudragupta, achievements of Samudragupta. The writings on the seals of Indus civilization are not at deciphered to the acceptance of all. That is why Ashoka's inscriptions are regarded as the oldest ones. They are religious in nature. They provide valuable information regarding his administration and the prevailing political conditions. Attigumpa cave inscriptions of King Kharavela of Orissa gives details regarding the expeditions of Kharavela. The Allahabad pillar inscriptions composed by Arisena gives details regarding the achievements of Samudragupta. And Aihole inscriptions composed by Ravi Kirti and Halmidi inscriptions of Kakutsa Varma have their own importance in the history of Karnataka. ಅಂದರೆ ನಾವು ಈ ಒಂದು ಶಾಸನಗಳನ್ನು ನಾವು ಸಿಂಧು ನಾಗರಿಕತೆ ಮುದ್ರಿಕೆಗಳ ಮೇಲಿರುವಂತಹ ಲಿಪಿಯನ್ನು ನಾವು ಸರ್ವಸಮ್ಮತವಾಗುವಂತೆ ಇನ್ನೂ ಕೂಡ ಅದನ್ನು ಓದಲಾಗಲಿಲ್ಲ. ಆ ಒಂದು ಲಿಪಿ ನಮಗೆ ಇನ್ನೂ ಕೂಡ ಗೊತ್ತಾಗಲಿಲ್ಲ ಅಂತ ಹೇಳ್ತೇವೆ, ಸಿಂಧು ನಾಗರಿಕತೆ ಒಂದು ಲಿಪಿ. ಆದರೆ ಅಶೋಕನ ಶಾಸನಗಳು ಪ್ರಾಚೀನ ಮತ ಅಂತ ಕೂಡ ಪರಿಗಣಿಸಲಾಗಿದೆ. ಅವು ಕೆಲವು ಧಾರ್ಮಿಕ ಲಕ್ಷಣಗಳನ್ನು ಒಳಗೊಂಡಿದ್ದು ಅಂದಿನ ಕಾಲದಲ್ಲಿ ಆಡಳಿತದಲ್ಲಿ ಅಥವಾ ಪ್ರಚಲಿತದಲ್ಲಿದ್ದಂತಹ ರಾಜಕೀಯ ಸ್ಥಿತಿಗಳ ಬಗ್ಗೆ ಅಮೂಲ್ಯವಾದಂತಹ ಮಾಹಿತಿಯನ್ನು ನಮಗೆ ಕೊಡುತ್ತೆ. ಹಾಗೆ ಉದಾಹರಣೆಗೆ ಹೇಳಬೇಕಾದ್ರೆ ಒರಿಸ್ಸಾ ರಾಜ್ಯದ ಹತ್ತಿಗುಂಪಾದಲ್ಲಿರುವಂತಹ ಖಾರವೇಲ ರಾಜನ ಒಂದು ಶಾಸನ, ಶಿಲಾಶಾಸನವನ್ನು ಕೆತ್ತನೆಯನ್ನು ಮಾಡಿದ್ದಾನೆ. ಆ ಒಂದು ಸ್ತಂಭ ಶಾಸನ ಸಮುದ್ರಗುಪ್ತನ ಶಿಲಾಶಾಸನವು ಖಾರವೇಲನ ದಿಗ್ವಿಜಯಗಳ ಬಗ್ಗೆ ನಮಗೆ ಮಾಹಿತಿಯನ್ನು ನೀಡುತ್ತೆ. ಹಾಗೆ ಅರಿಸೇನ ಅನ್ನುವಂಥವನು ರಚನೆ ಮಾಡಿರುವಂತಹ ಅಲಹಾಬಾದ್ ಸ್ತಂಭ ಶಾಸನ ಕೂಡ ಸಮುದ್ರಗುಪ್ತ ಅಂದರೆ ಆ ಒಂದು ಗುಪ್ತರ ಕಾಲದಲ್ಲಿ ಸಮುದ್ರಗುಪ್ತ ಅನ್ನುವಂಥ ರಾಜನ ಒಂದು ದಿಗ್ವಿಜಯಗಳನ್ನು ಕೂಡ ಅಥವಾ ಸಾಧನೆಗಳನ್ನು ವಿವರಿಸುತ್ತೆ. ಹಾಗೆ ರವಿಕೀರ್ತಿ ರಚಿಸಿದಂಥ ಐಹೊಳೆ ಶಾಸನ ಹಾಗೆ ಕಾಕುತ್ಸ ವರ್ಮನ ಹಲ್ಮಿಡಿ ಶಾಸನಗಳು ಕೂಡ ಕರ್ನಾಟಕದ ಇತಿಹಾಸದಲ್ಲಿ ತಮ್ಮದೇ ಆದಂತಹ ಮಹತ್ವವನ್ನು ನೀಡುತ್ತೆ. ಇದೆಲ್ಲ ನೇರ ಮತ್ತು ನಂಬಲರ್ಹವಾದಂತಹ ಒಂದು ಆಧಾರ ಆಗಿದೆ ಈ ಶಾಸನಗಳು ಅಂತ ಹೇಳ್ಬೋದಾಗಿದೆ.
ಇವಿಷ್ಟು ಭಾರತದ ಇತಿಹಾಸದ ಮೂಲಾಧಾರಗಳಲ್ಲಿ ಪ್ರಾಕ್ತನ ಅಥವಾ ಪುರಾತತ್ವ ಮೂಲಾಧಾರಗಳ ಅಂತ ಹೇಳ್ಬೋದಾಗಿದೆ, ಅಥವಾ ಆರ್ಕಿಯಾಲಜಿಕಲ್ ಸೋರ್ಸಸ್ ಅಂತ ಹೇಳ್ಬೋದಾಗಿದೆ. 5 ಆರ್ಕಿಯಾಲಜಿಕಲ್ ಸೋರ್ಸಸ್ ಇದೆ. ಫಸ್ಟ್ ಒನ್ ಇಸ್ ಎಕ್ಸ್ಕಾವೇಷನ್, ಸೆಕೆಂಡ್ ಒನ್ ಇಸ್ ಮಾನ್ಯುಮೆಂಟ್ಸ್, ಥರ್ಡ್ ಒನ್ ಇಸ್ ಕಾಯಿನ್ಸ್, ಫೋರ್ತ್ ಒನ್ ಪೇಂಟಿಂಗ್ಸ್, ಇನ್ಸ್ಕ್ರಿಪ್ಷನ್ಸ್. ಇವಿಷ್ಟು ಆರ್ಕಿಯಾಲಜಿಕಲ್ ಸೋರ್ಸಸ್ ಅಥವಾ ಪುರಾತತ್ವ ಆಧಾರಗಳು. ಈ ಒಂದು ಟಾಪಿಕ್ ಹಾಗೂ ಕಳೆದ ಒಂದು ತರಗತಿಗಳಲ್ಲಿರುವಂತಹ ಕಳೆದ ತರಗತಿಯಲ್ಲಿ ಮಾಡಿದಂಥ ಟಾಪಿಕ್ಸ್ಗಳ ಮೇಲೆ 1 ಮಾರ್ಕ್ಸ್ ಮತ್ತು 2 ಮಾರ್ಕ್ಸ್ಗಳ ಕ್ವಶನನ್ನು ನಾನು ಇವಾಗ ಕೊಡ್ತೀನಿ. ಇಂಡಿಯಾ ಎಂಬ ಪದವು ಯಾವ ಭಾಷೆಯಿಂದ ಬಂದಿದೆ? ಪ್ರಾಚೀನ ಇಂಡಿಯಾ ಎಂಬ ಪದವು ನಾನು ಮೊದಲನೇ ವಿಡಿಯೋದಲ್ಲಿ ಕೂಡ ಇದರ ಆನ್ಸರನ್ನು ನಾನು ನಿಮಗೆ ಕೊಟ್ಟಿದ್ದೀನಿ. ನೀವು ಇದನ್ನೆಲ್ಲ ಬರೆದು ನೀವು ನೋಟ್ಸಲ್ಲಿ ಕಂಪ್ಲೀಟ್ ಮಾಡಿ ನನಗೆ ವಾಟ್ಸಪ್ಪಲ್ಲಿ ನೋಟ್ಸನ್ನು ಸೆಂಡ್ ಮಾಡಬೇಕು. ಇದಕ್ಕಿರುವಂಥ ಆನ್ಸರೆಲ್ಲ ನಾನು ಎಲ್ಲ ವಿಡಿಯೋದಲ್ಲಿಯೂ ಕೂಡ ನಾನು ಕೊಟ್ಟಿದ್ದೇನೆ. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಲಿಟ್ರರಿ ಸೋರ್ಸಸ್ ಅಂದರೆ ಸೋರ್ಸಸಲ್ಲಿ ಎರಡನೇ ಅಥವಾ ಮೂಲಾಧಾರಗಳಲ್ಲಿ ಎರಡನೇ ಪಾಯಿಂಟ್ಸ್ ಯಾವುದು ಅಂತಂದರೆ ಸಾಹಿತ್ಯ ಆಧಾರಗಳು. ಇದರ ಬಗ್ಗೆ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಥ್ಯಾಂಕ್ ಯು.